ಚೆನ್ನಾಗ್ ಓದೋ ಮಕ್ಕಳುಗಳನ್ನ ಟಾರ್ಗೆಟ್ ಮಾಡುವಂತ ಸಂಸ್ಥೆಗಳು ಇರುತ್ತೆ, ಕನ್ವಿನ್ಸ್ ಮಾಡುವಂತ ಸಂಸ್ಥೆಗಳು ಇರುತ್ತೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಫೋನ್ ಕಾಲ್ಗಳು ಬರೋದು. ನಮ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಈ ಕೋರ್ಸ್ ಚೆನ್ನಾಗಿರುತ್ತೆ, ಆ ಕೋರ್ಸ್ ಚೆನ್ನಾಗಿರುತ್ತೆ ಅನ್ನೋ ಫೋನ್ ಕಾಲ್ಗಳು ರಿಸೀವ್ ಮಾಡಿ ಪೇರೆಂಟ್ಸ್ಗಳು ಸುಸ್ತಾಗಿ ಹೋಗ್ಬಿಡ್ತಾರೆ. 3 ತಿಂಗಳು ಅವ್ರಿಗೆ ತುಂಬಾ ಟಾರ್ಚರ್ ಅಂತಲೇ ಅನ್ಬೋದು ಬೇಕಾದ್ರೆ. ಉಳಿದಿರೋ ವಿಚಾರ ಪೇರೆಂಟ್ಸ್ ನೀವು ಡಿಸ್ಕಸ್ ಮಾಡ್ಕೊಂಡು ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕೋರ್ಸ್ ನಮ್ಮ ಮಗುಗೆ ಸೂಟಬಲ್ ಅಂತ ಅನ್ಸುತ್ತೆ, ಯಾವ ಕೋರ್ಸ್ನ ನಾವು ತಗೊಂಡ್ರೆ ನಮ್ಮ ಮಗು ತುಂಬಾ ಫ್ಯೂಚರ್ ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡಬಹುದು, ಅಥವಾ ಯಾವ ಕೋರ್ಸ್ಗೆ ಸ್ಕೋಪ್ ಇದೆ ಮುಂದೆ, ಇದನ್ನ ನಾವು ತಿಳ್ಕೊಬೇಕಾಗತ್ತೆ. ತುಂಬಾ ಜನ ತುಂಬಾ ತರದ್ದು ಮಾತುಗಳನ್ನ ಹೇಳ್ತಾರೆ. ಸೊ ಅವ್ರಿಗೆ ಬೇಕಾಗಿರೋ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ನಿಮ್ಮ ಮಗುಗೆ PCMB ಕಾಂಬಿನೇಷನ್ ನ ಕೊಡ್ಸಿ, ಅದು ರಾಯಲ್ ಕಾಂಬಿನೇಷನ್. ಯಾಕೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ PUC ನಲ್ಲಿ ಇದ್ದಂತ ಮಗು ಮೈಂಡ್ ಸೆಟ್ ಸೆಕೆಂಡ್ PUC ಬರೋದ್ರೊಳಗಡೆ ಚೇಂಜ್ ಆಗಿರುತ್ತೆ. ಸೆಕೆಂಡ್ PUC ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಮೈಂಡ್ ಸೆಟ್ ಸೆಕೆಂಡ್ PUC ಮುಗಿಯೋದ್ರೊಳಗಡೆ ಚೇಂಜ್ ಆಗೋಗಿರುತ್ತೆ. ಇವತ್ತಿನ ಮಕ್ಕಳ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಒಂದೊಂದು ಮೂವಿನ ನೋಡ್ಕೊಂಬಂದಂಗ್ ಚೇಂಜ್ ಆಗುತ್ತೆ. ಕರೆಕ್ಟ್. ಮತ್ತೆ ಪೇರೆಂಟ್ಸ್ ನೀವೇನ್ ಅನ್ಕೊಂಡಿದೀರಾ, ನಿಮ್ಮ ಮಗು ಬಗ್ಗೆ ಏನ್ ಕನ್ಸ್ಕೊಂಡಿದೀರಾ, ನನ್ನ ಮಗಳು ಹಿಂಗಾಗ್ಬೇಕು, ನನ್ನ ಮಗ ಹಿಂಗಾಗ್ಬೇಕು, ಸೊ ಡಾಕ್ಟರ್ ಆಗ್ಬೇಕು, ವೈಟ್ ಕೋಟ್ ಅಲ್ಲಿ ನೋಡ್ಬೇಕು ನನ್ನ ಮಗನ್ನ, ಸೊ ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಮೋಸ್ಟ್ IIT ಕಾಲೇಜ್ಗಳಿಗೆ ಹೋಗಿ ಸೇರ್ಕೋಬೇಕು, ಸೊ ಒಳ್ಳೆ ಸ್ಯಾಲ್ರಿ ತಗೋಬೇಕು, ಸೊ ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ನನ್ನ ಮಗ ನನ್ನ ಮಗಳು ಅಂತ ನೀವೇನ್ ಕನ್ಸ್ ಕಾಣ್ತಾ ಇದೀರಿ. ಸರಿಗ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಚರ್ಚೆಗಳನ್ನ ಮಾಡ್ತಾ ಇದ್ವಿ. ಸೊ ಇವಾಗ ಈಗ SSLC ಈಗ ಆಲ್ಮೋಸ್ಟ್ ಈಗ ಪ್ರಿಪರೇಟರಿ ಎಕ್ಸಾಮ್ ನಡೀತಾ ಇರ್ಬೋದು ಅಂತ 5ನೇ ತಾರೀಕಿಂದ ಜನವರಿ. ಸೊ ಈಗ ಆಫ್ಟರ್ SSLC ಬರೀ ಜಸ್ಟ್ PU ಬಗ್ಗೆ ಮಾತಾಡೋಣ. ಸೊ ನಿಮ್ಮ ಒಂದು, ಯಾಕಂದ್ರೆ ನೀವೀಗ ಫಿಸಿಕ್ಸ್ ಲೆಕ್ಚರ್ ಕೂಡ ಹೌದು, ಮತ್ತೆ 15 ವರ್ಷಗಳ ಕಾಲ ಅದಕ್ಕಿಂತ ಒಂದು ಹೆಚ್ಚಿನ ಅನುಭವ ಇದೆ ಶಿಕ್ಷಣ ಒಂದು ಇದ್ರಲ್ಲಿ. ನಿಮಗೆ ಏನೇನು ಅನ್ಸುತ್ತೆ, ಯಾವ ರೀತಿ ಈ ಒಂದು ಇದ್ರಲ್ಲಿ ಮಾತಾಡ್ತಾ ಹೋಗೋಣ ಇವಾಗ. ಈಗ 10th ಎಕ್ಸಾಮಿನೇಷನ್ ಬರೀತಿರೋ ಮಕ್ಕಳಲ್ಲಿ ಮತ್ತೆ ಪೇರೆಂಟ್ಸ್ ಅಲ್ಲಿ ಆಲ್ರೆಡಿ ಗೊಂದಲಗಳು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಬೇರೆ ಬೇರೆ ಜಾನರ್ಗಳಲ್ಲಿ ಬೇರೆ ಬೇರೆ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿರುತ್ತೆ. ಸೊ ಮಗ ಅಥವಾ ಮಗಳು ತುಂಬಾ ಚೆನ್ನಾಗಿ ಓದ್ತಾ ಇದಾರೆ, ಒಳ್ಳೆ ಪರ್ಸೆಂಟೇಜ್ ಬರುತ್ತೆ, 97-98% ಬರ್ತಾ ಇದೆ, ಏನ್ ಮಾಡ್ಸೋದು, MBBS ಮಾಡ್ಸೋದು, ಇಂಜಿನಿಯರಿಂಗ್ ಮಾಡ್ಸೋದು, ಅಥವಾ ಬೇರೆ ಯಾವ್ದಾದ್ರು ಸ್ಪೆಷಲ್ ಕೋರ್ಸ್ಗಳು ಮಾಡ್ಸೋದು ಅನ್ನೋ ಕನ್ಫ್ಯೂಷನ್ಸ್ ಅಲ್ಲಿ ತುಂಬಾ ಜನ ಇರ್ತಾರೆ. ಚೆನ್ನಾಗ್ ಓದೋ ಮಕ್ಕಳುಗಳನ್ನ ಟಾರ್ಗೆಟ್ ಮಾಡುವಂತ ಸಂಸ್ಥೆಗಳು ಇರುತ್ತೆ, ಕನ್ವಿನ್ಸ್ ಮಾಡುವಂತ ಸಂಸ್ಥೆಗಳು ಇರುತ್ತೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ ಫೋನ್ ಕಾಲ್ಗಳು ಬರೋದು. ನಮ್ ಕಾಲೇಜ್ಗೆ ಅಡ್ಮಿಷನ್ ಆಗಿ ಈ ಕೋರ್ಸ್ ಚೆನ್ನಾಗಿರುತ್ತೆ, ಆ ಕೋರ್ಸ್ ಚೆನ್ನಾಗಿರುತ್ತೆ ಅನ್ನೋ ಫೋನ್ ಕಾಲ್ಗಳು ರಿಸೀವ್ ಮಾಡಿ ಪೇರೆಂಟ್ಸ್ಗಳು ಸುಸ್ತಾಗಿ ಹೋಗ್ಬಿಡ್ತಾರೆ. 3 ತಿಂಗಳು ಅವ್ರಿಗೆ ತುಂಬಾ ಟಾರ್ಚರ್ ಅಂತಲೇ ಅನ್ಬೋದು ಬೇಕಾದ್ರೆ. ಅದನ್ನ ದಿನಕ್ಕೆ 10 ಕಾಲ್ ಗ್ಯಾರಂಟಿ ಬರುತ್ತೆ ಅವ್ರಿಗೆ, ಎಲ್ಲಾ ಪೇರೆಂಟ್ಸ್ಗಳಿಗೂ ಬರುತ್ತೆ. ಅದೊಂದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಎಜುಕೇಶನ್ ಮಾಡೇ ಮಾಡ್ತಾರೆ. ಇನ್ವೆಸ್ಟ್ ಮಾಡಿರೋರು ಅದು ಮಾಡೇ ಮಾಡ್ತಾರೆ. ಹಾಗಾಗಿ ನನ್ನ ಒಂದು ಅನುಭವದಲ್ಲಿ ಒಂದು 15-16 ವರ್ಷದಿಂದ ಇದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಪ್ರಿ ಯೂನಿವರ್ಸಿಟಿ ಎಜುಕೇಶನ್ ಬಗ್ಗೆ ನನಗೆ ಅನುಭವ ಇರೋದ್ರಿಂದ ನಾನು ಪೇರೆಂಟ್ಸ್ಗೆ ಹೇಳೋದು ಇದು ಸಿಂಪಲ್ ಆಗಿ ಹೇಳೋದು ಒಂದೇ ಮಾತು. ಈಗೇನೋ 10th ಎಕ್ಸಾಮಿನೇಷನ್ ಏನು ಮಕ್ಕಳು ಪ್ರಿಪೇರ್ ಆಗ್ತಾ ಇದಾರೆ, ಆ ಪ್ರಿಪೇರ್ ಆಗೋದಕ್ಕೆ ಏನು ಬೇಕು ಅದನ್ನ ಈಗ ಮಾಡಿ. ಕಾಲೇಜು ಸೆಲೆಕ್ಷನ್, ಕಾಲೇಜಿನ ಕೋರ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡೋದನ್ನ, ಬೇರೆಯವರಿಂದ ಅದನ್ನ ಇನ್ಪುಟ್ ತಗೊಳೋದನ್ನ, ಸ್ವಲ್ಪ ಮಕ್ಕಳಿಗೆ ಕನೆಕ್ಟ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿ ಎಕ್ಸಾಮಿನೇಷನ್ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿ. ಉಳಿದಿರೋ ವಿಚಾರ ಪೇರೆಂಟ್ಸ್ ನೀವು ಡಿಸ್ಕಸ್ ಮಾಡ್ಕೊಂಡು ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕು, ಯಾವ ಕೋರ್ಸ್ ನಮ್ಮ ಮಗುಗೆ ಸೂಟಬಲ್ ಅಂತ ಅನ್ಸುತ್ತೆ, ಯಾವ ಕೋರ್ಸ್ನ ನಾವು ತಗೊಂಡ್ರೆ ನಮ್ಮ ಮಗು ತುಂಬಾ ಫ್ಯೂಚರ್ ತುಂಬಾ ಚೆನ್ನಾಗಿ ಲೈಫ್ ನ ಲೀಡ್ ಮಾಡಬಹುದು, ಅಥವಾ ಯಾವ ಕೋರ್ಸ್ಗೆ ಸ್ಕೋಪ್ ಇದೆ ಮುಂದೆ, ಇದನ್ನ ನಾವು ತಿಳ್ಕೊಬೇಕಾಗತ್ತೆ.
ತುಂಬಾ ಜನ ತುಂಬಾ ತರದ್ದು ಮಾತುಗಳನ್ನ ಹೇಳ್ತಾರೆ. ಸೊ ಅವ್ರಿಗೆ ಬೇಕಾಗಿರೋ ಮಾತುಗಳನ್ನ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಯಾವ್ದು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಈ ಒಂದು 50% ಪೇರೆಂಟ್ಗಳು ಕ್ಲಾರಿಟಿ ಇರುತ್ತೆ, ನಮ್ಮ ಮಗನ ಇದಕ್ಕೆ ಹೋಗ್ಬೇಕು, ಇದನ್ನೇ ಮಾಡು. ಇನ್ನು 50% ಪೇರೆಂಟ್ಗಳಲ್ಲಿ ಕ್ಲಾರಿಟಿ ಇರಲ್ಲ. ಸೊ ಯಾವ್ದಕ್ ಹೋಗ್ಬೇಕು ಅಂದ್ರೆ ಎಕ್ಸಾಮ್ ಮುಗಿಲಿ, ರಿಸಲ್ಟ್ ಬರ್ಲಿ, ಆಮೇಲೆ ನೋಡೋಣ, ಇದೇ ಮೈಂಡ್ ಸೆಟ್ ಇರುತ್ತೆ, ಆಲ್ಮೋಸ್ಟ್ ಇರುತ್ತೆ. ಇನ್ನು 50% ಪೇರೆಂಟ್ ಅಲ್ಲಿ ಕ್ಲಾರಿಟಿ ಇರುತ್ತೆ, ನನ್ನ ಮಗ ಇದಕ್ಕೆ ಹೋಗ್ಬೇಕು, ಹಿಂಗೆ ಮಾಡ್ಬೇಕು, ಇದೇ ಕೋರ್ಸ್ ತಗೋಬೇಕು ಅನ್ನೋದು ಕ್ಲಾರಿಟಿ ಇರುತ್ತೆ. ಸೊ ನನ್ನ ಒಂದು ಸಜೆಷನ್ ಏನಂದ್ರೆ 10th ಎಕ್ಸಾಮ್ ಮುಗಿದ ಮೇಲೆ ಅವರು ಟೆಕ್ನಿಕಲ್ ಕೋರ್ಸ್ಗೆ ಹೋಗ್ಬೇಕಾ ಅಥವಾ ಲೈಫ್ ಸೈನ್ಸ್ ಹೋಗ್ಬೇಕಾ, ಎರಡನ್ನ ಕ್ಲಾರಿಟಿ ತಗೊಂಡ್ಬಿಡ್ಲಿ ಅವರು. ಟೆಕ್ನಿಕಲ್ ಕೋರ್ಸ್ಗೆ ಹೋಗ್ಬೇಕು ಅಂದ್ರೆ ಒಂದು ಜಾನರ್ ಇದೆ, ಒಂದು ಸ್ಟ್ರೀಮ್ ಇದೆ. ಇಲ್ಲ ನಾನು ಲೈಫ್ ಸೈನ್ಸ್ ಕಡೆ ಹೋಗ್ತೀನಿ ನಾನು ಅಂದ್ರೆ ಇನ್ನೊಂದು ಸ್ಟ್ರೀಮ್ ಇದೆ. ನೀವು ಕೇಳ್ಬೋದು ಯಾವ್ದು ಬೆಟರ್ ಸರ್ ಅದರಲ್ಲಿ ಅಂತ. ಸೊ ಪ್ರೀ ಯೂನಿವರ್ಸಿಟಿ ಸೆಕ್ಷನ್ಗಳಲ್ಲಿ ಅಥವಾ ಆ ಒಂದು ಜಾನರ್ ಅಲ್ಲಿ ನಿಮ್ಗೆ 2 ಆಯ್ಕೆಗಳು ಬರುತ್ತೆ. ಒಂದು PCMB ಸೈನ್ಸ್, PCMCS ಸೈನ್ಸ್, 2 ಜಾನರ್ಗಳು ಬರುತ್ತೆ ಸೈನ್ಸ್ ಅಲ್ಲಿ. ಎಸ್ಪೆಷಲಿ ಸೈನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಬಿಕಾಸ್ ನಾನು ಒಂದು ಸಂಸ್ಥೆ ನಡೆಸ್ತಾ ಇರೋದ್ರಿಂದ, ನ್ಯೂ ರೆಸೋನೆನ್ಸ್ PU ಕಾಲೇಜ್ ನಾನು ನಡೆಸ್ತಾ ಇರೋದ್ರಿಂದ, ನಮ್ಮಲ್ಲಿ PCMB ಮತ್ತೆ PCMCS ಕಾಂಬಿನೇಷನ್ಸ್ ಗಳನ್ನ ನಾವೀಗ ಆಲ್ರೆಡಿ ರನ್ ಮಾಡ್ತಾ ಇರೋದ್ರಿಂದ ಸೊ ಅದ್ರ ಬಗ್ಗೆ ನನಗೆ ಅವೇರ್ನೆಸ್ ಇದೆ. ಮತ್ತೆ 15 ವರ್ಷದಿಂದ ನಾನು ಫಿಸಿಕ್ಸ್ ಟೀಚ್ ಮಾಡ್ಕೊಂಡ್ ಬಂದಿರೋದ್ರಿಂದ ಟೆಕ್ನಿಕಲ್ ಫೀಲ್ಡ್ ಮತ್ತೆ ಲೈಫ್ ಸೈನ್ಸ್ ಎರಡನ್ನೂ ನಾನು ಕ್ಯಾರಿ ಮಾಡ್ಕೊಂಡ್ ಬಂದಿರೋದ್ರಿಂದ ಎರಡಕ್ಕೂ ಬೇಕು ಫಿಸಿಕ್ಸ್. ನಾನು ಇಂಜಿನಿಯರಿಂಗ್ ಮಾಡ್ತೀನಿ ಅಂದ್ರೂ ಫಿಸಿಕ್ಸ್ ಬೇಕು, ನಾನು MBBS ಮಾಡ್ತೀನಿ ಅಂದ್ರೂ ಫಿಸಿಕ್ಸ್ ಬೇಕು. ಸೊ ಹಾಗಾಗಿ ಯಾವ್ದು ಬೆಟರ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡುವಾಗ ನಾನು ಪೇರೆಂಟ್ಸ್ಗೆ ಒಂದು ಸಜೆಷನ್ ಕೊಡಬಹುದು. ಕೊಡಿ. ಈಗ ಸೈನ್ಸ್ ಬೇಸ್ PCMB ಅಂಡ್ CS ಮಾತಾಡ್ತಾ ಇದೀವಿ. ಕಾಮರ್ಸ್ ಅಂದ್ರೆ ಕಾಮರ್ಸ್ ಬೇಸ್ ಹೋಗುತ್ತೆ, ಆರ್ಟ್ಸ್ ರಿಲೇಟೆಡ್ ಕೋರ್ಸ್ಗಳಿಗೆ ಜಾಯಿನ್ ಆಗ್ತಾರೆ. ಎನಿ ಡಿಗ್ರಿ ಮಾಡ್ಬೇಕಾದ್ರೆ PU ಕಂಪಲ್ಸರಿ ಮಾಡ್ಲೇಬೇಕು. ಸೊ ಹಂಗಾಗಿ ಸೊ ಈಗ ಎಸ್ಪೆಷಲಿ ಸೈನ್ಸ್ ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ, CS ಅಂಡ್ PCMB ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ ಇದು ಯಾವ ರೀತಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಫ್ಯೂಚರ್ಗೆ, ಆ ಒಂದು ಇದ್ರ ಬಗ್ಗೆ ಒಂದಿಷ್ಟು ಹೇಳೋದಾದ್ರೆ ಯಾವ್ದು ಬೆಟರ್, ಯಾವ್ದು ಅಂದ್ರೆ ಬೆಟರ್ ಅಂತ ಅಲ್ಲ, ಅದು ಅವ್ರ ಆಯ್ಕೆ. ಹೌದು, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದ್ರಲ್ಲಿ. ಅಲ್ಲ, ಫ್ಯೂಚರ್ ಅಂದ ತಕ್ಷಣ ಈಗ PUC ಜಾಯಿನ್ ಆಗೋ ಮಗು ನೆಕ್ಸ್ಟ್ ಇನ್ನೊಂದು 7-8 ಇಯರ್ಸ್ ಅಪ್ ಟು 10 ಇಯರ್ಸ್ ವರ್ಗು ಅವರು ಜಾಬ್ ಮಾಡೋದ್ ಕಷ್ಟ ಆಗುತ್ತೆ, ಓದ್ಲೇಬೇಕಾಗತ್ತೆ ಕಂಟಿನ್ಯೂಸ್ ಆಗಿ. ಅವರು PUC ಮಾಡ್ಬೇಕಾಗತ್ತೆ, ಡಿಗ್ರಿ ಮಾಡ್ಬೇಕಾಗತ್ತೆ, ಮಾಸ್ಟರ್ಸ್ ಮಾಡ್ಬೇಕಾಗತ್ತೆ, CS ರಿಲೇಟೆಡ್ ಎಲ್ಲದು ನಾನು ಹೇಳ್ತಾ ಇದ್ದೀನಿ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಮಾಸ್ಟರ್ಸ್ ಮಾಡ್ಲೇಬೇಕು ತಾವು. ಮಾಸ್ಟರ್ಸ್ ಮಾಡ್ದಲೇ ಇದ್ರೆ ಇವತ್ತು ಯಾವುದೇ ಕಂಪನಿಗಳಲ್ಲಿ ಅಥವಾ ಯಾವುದೇ ಸೆಕ್ಟರ್ಗಳಲ್ಲಿ ಅವ್ರಿಗೆ ವ್ಯಾಲ್ಯೂ ಇರಲ್ಲ. ಬೇಸಿಕ್ ಡಿಗ್ರಿ ಮಾಡ್ಕೊಂಡು ಹೋದ್ರೆ ವ್ಯಾಲ್ಯೂ ಕಮ್ಮಿ ಇದೆ ಇವತ್ತಿನ ಸಿಚುಯೇಷನ್ ಅಲ್ಲಿ. ಅದೇ ಒಂದು 20-25 ವರ್ಷದಲ್ಲಿ ನೀವು PUC ಮಾಡ್ಕೊಂಡಿದ್ರು ವ್ಯಾಲ್ಯೂ ಇತ್ತು, ಡಿಗ್ರಿ ಮಾಡ್ಕೊಂಡಿದ್ರು ಇನ್ನೂ ಜಾಸ್ತಿ ವ್ಯಾಲ್ಯೂ ಇತ್ತು. ಈಗ ಹಂಗಿಲ್ಲ, ಮಾಸ್ಟರ್ಸ್ ಮಾಡಿರೋರ್ಗೆ ಇವತ್ತು ವ್ಯಾಲ್ಯೂ ಇರುವಂತದ್ದು. ಹಾಗಾಗಿ 7 to 8 ಇಯರ್ಸ್ ಮಕ್ಕಳು ಓದ್ಲೇಬೇಕಾಗುತ್ತೆ. ಇಲ್ಲಿಂದ 8 ಇಯರ್ಸ್ ಆದ್ಮೇಲೆ ಹೆಂಗಿರುತ್ತೆ ಅದನ್ನ ಯೋಚನೆ ಮಾಡ್ಬೇಕು. ಇವತ್ತು ನಾವು ಇವತ್ತಿನ ಸಿಚುಯೇಷನ್ ಯೋಚನೆ ಮಾಡಿ ನಾವು ಮಕ್ಕಳನ್ನ ಕೋರ್ಸ್ ಸೆಲೆಕ್ಟ್ ಮಾಡ್ಕೋಬಾರ್ದು. ಫ್ಯೂಚರ್ ಇನ್ನು 8 ವರ್ಷ ಆದ್ಮೇಲೆ ಸೊ ಹೇಗಿರಬಹುದು ಅನ್ನೋದನ್ನ ಪ್ರಿಡಿಕ್ಟ್ ಮಾಡ್ಬೇಕು. ಪ್ರಿಡಿಕ್ಟ್ ಮಾಡಿ ನಾವು ಕೋರ್ಸ್ ಸೆಲೆಕ್ಷನ್ ಮಾಡ್ಕೋಬೇಕು. ಸೊ ನನ್ನ ಸಜೆಷನ್ ಪೇರೆಂಟ್ಸ್ಗೆ, ನಮಗೆ ಆಪ್ಷನ್ಸ್ಗಳು ಜಾಸ್ತಿ ಇರ್ಲಿ, PUC ಆದ್ಮೇಲೆ ಆಪ್ಷನ್ಸ್ಗಳು ಜಾಸ್ತಿ ಇರ್ಲಿ ಅನ್ನೋದಾದ್ರೆ PCMB ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಸ್ಪೆಕ್ಟ್ರಮ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅದಕ್ಕೆ. ಲೈಫ್ ಸೈನ್ಸ್ಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು 10 ರಿಂದ 20 ಟೈಪ್ ಆಫ್ ಕೋರ್ಸ್ಗಳು ಸಿಗುತ್ತೆ ಅವ್ರಿಗೆ ಸೆಲೆಕ್ಷನ್ಗೆ, PUC ಮುಗಿದ ತಕ್ಷಣನೇ. ಆದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ನಿಮ್ಗೆ 2 ರಿಂದ 3 ಆಪ್ಷನ್ ಸಿಗ್ಬೋದು ಅಷ್ಟೇ. 2 ರಿಂದ 3 ಆಪ್ಷನ್. ಇಲ್ಲ ನೀವು ಡಿಗ್ರಿಗೆ ಹೋಗ್ಬೇಕು, ನಾರ್ಮಲ್ BSc ಕಂಪ್ಯೂಟರ್ ಸೈನ್ಸ್, BCA ಮಾಡಬೇಕು, ಇಲ್ಲ ಅಂದ್ರೆ ಇಂಜಿನಿಯರಿಂಗ್ ಹೋಗ್ಬೇಕು. 3 ಆಪ್ಷನ್, ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಸೊ ಇಲ್ಲ ನಾನು ಕಂಪ್ಯೂಟರ್ ಸೈನ್ಸ್ ಬಿಟ್ಬಿಟ್ಟು ಬೇರೆ ಫೀಲ್ಡ್ಗೆ ಹೋಗ್ತೀನಿ ಅಂದ್ರೆ ನೀವು BBA ಮಾಡಬಹುದು, ಬಿಸ್ನೆಸ್ ರಿಲೇಟೆಡ್ ಮಾಡೋದಾದ್ರೆ ಕಂಪ್ಯೂಟರ್ ಸೈನ್ಸ್ ಏನಕ್ಕೆ ಬೇಕಿತ್ತು, ಕಾಮರ್ಸ್ ತಗೊಂಡಿದ್ರು ಹೋಗ್ತಿತ್ತು. ಕರೆಕ್ಟ್. ಸೊ ಇಲ್ಲ ನಾನು ಕಂಪ್ಯೂಟರ್ ಸೈನ್ಸೇ ಓದ್ತಾ ಇದ್ದೀನಿ PUC ನಲ್ಲಿ ಅಂದ್ರೆ ನೀವು
ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತೀನಿ ಅಂತ ಅಂದ್ರೆ ಮಾತ್ರ ನೀವು ಆ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊ. ಇಲ್ಲ ಸರ್ ನನ್ಗೆ ಆಪ್ಷನ್ ಇರ್ಲಿ, ನನಗೆ ಯಾವ ಫೀಲ್ಡ್ಗೆ ಹೋಗ್ತೀನಿ ಅಂತ ನನ್ಗೆ ಇನ್ನೂ ಕ್ಲಾರಿಟಿ ಇಲ್ಲ, ಆ ಕ್ಲಾರಿಟಿ ಸಿಗೋವರೆಗೂ ನನ್ಗೆ ಆಪ್ಷನ್ಸ್ ಇರ್ಲಿ, ನನ್ನ ಕೈಲಿರ್ಲಿ ಆಪ್ಷನ್, ಸೆಲೆಕ್ಟ್ ಮಾಡೋ ಆಪ್ಷನ್ ನನ್ನ ಕೈಲಿರ್ಲಿ ಅನ್ನೋದಾದ್ರೆ ನಿಮ್ಮ ಮಗುಗೆ PCMB ಕಾಂಬಿನೇಷನ್ ನ ಕೊಡ್ಸಿ. ಅದು ರಾಯಲ್ ಕಾಂಬಿನೇಷನ್. ಯಾಕೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ PUC ನಲ್ಲಿ ಇದ್ದಂತ ಮಗು ಮೈಂಡ್ ಸೆಟ್ ಸೆಕೆಂಡ್ PUC ಬರೋದ್ರೊಳಗಡೆ ಚೇಂಜ್ ಆಗಿರುತ್ತೆ. ಸೆಕೆಂಡ್ PUC ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ ಮೈಂಡ್ ಸೆಟ್ ಸೆಕೆಂಡ್ PUC ಮುಗಿಯೋದ್ರೊಳಗಡೆ ಚೇಂಜ್ ಆಗೋಗಿರುತ್ತೆ. ಇವತ್ತಿನ ಮಕ್ಕಳ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ಒಂದೊಂದು ಮೂವಿನ ನೋಡ್ಕೊಂಬಂದಂಗ್ ಚೇಂಜ್ ಆಗುತ್ತೆ. ಕರೆಕ್ಟ್. 100% ಚೇಂಜ್ ಆಗುತ್ತೆ. ಯಾರೋ ಒಬ್ರು ಕೂತ್ಕೊಂಡು ಒಂದ್ ಅರ್ಧ ಗಂಟೆ ಅವ್ರನ್ನ ಕನ್ವಿನ್ಸ್ ಮಾಡ್ಬಿಟ್ರೆ ಚೇಂಜ್ ಆಗ್ಬಿಡ್ತಾರೆ, ಮೋಟಿವೇಟ್ ಮಾಡಿದ್ರೆ ಚೇಂಜ್ ಆಗ್ತಾರೆ. ಸೊ ಮಗುವಿನ ಮನಸ್ಸು, ಮಗುವಿನ ಒಂದು ಟಾರ್ಗೆಟ್ ಏನಿದೆ, ಲೈಫ್ ಟಾರ್ಗೆಟ್, ಅದು ಫಿಕ್ಸ್ ಆಗಿರಲ್ಲ ಇನ್ನು, ಅದು ಚೇಂಜ್ ಆಗ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಇಲ್ಲ ನನ್ನ ಮಗ ಅಥವಾ ಮಗಳು ಇದಕ್ಕೆ ಹೋಗ್ಲೇಬೇಕು ಅಂತ ಪೇರೆಂಟ್ಸ್ ನೀವು ಮೈಂಡ್ ಸೆಟ್ ಮಾಡ್ಕೊಂಡಿದ್ರೆ ಸೊ ಯು ಕ್ಯಾನ್ ಚೂಸ್ ಎನಿಥಿಂಗ್. ಇಲ್ಲ ಸರ್ ನನ್ಗೆ ಯಾವ ಆಪ್ಷನ್ ಇಲ್ಲ, ಈಗ ಸೆಲೆಕ್ಟ್ ಮಾಡ್ಕೊಳಕ್ ನನ್ಗೆ ಆಪ್ಷನ್ಸ್ಗಳು ಇರಬೇಕು ಅಂತಂದ್ರೆ ಬೆಟರ್ ನೀವು ಪೇರೆಂಟ್ಸ್ ಮಕ್ಕಳಿಗೆ ಹೇಳೋದೇನಂದ್ರೆ PCMB ಕಾಂಬಿನೇಷನ್ ಕೊಡಿಸಿ. PCMB ಇಸ್ ತುಂಬಾ ಆಪ್ಷನ್ ಇರುತ್ತೆ ಅವ್ರಿಗೆ ಅಂತ ನೀವ್ ಹೇಳೋದು. ಫ್ಯೂಚರ್ ಆದ್ರೂ ಕೂಡ ಅವರೊಂದು ಇದರಲ್ಲಿ ಈಗ ಲೈಫ್ ಸೈನ್ಸ್ ಇದ್ರ ಬಗ್ಗೆ ಮಾತಾಡ್ತಿದ್ರು, PCMB ಬೆಟರ್ ಆಪ್ಷನ್. ಅವ್ರು ಇಂಜಿನಿಯರಿಂಗ್ ಹೋಗ್ಬೋದು, MBBS ಮಾಡ್ಬೋದು, ಯಾವ ಟೈಪ್ ಆಫ್ ಕೋರ್ಸ್ ಬೇಕಾದ್ರೂ ಎಂಟರ್ ಆಗ್ಬೋದು ಅವರು PCMB. CS ರಿಲೇಟೆಡ್ ಮಾತಾಡೋದಾದ್ರೆ 3 ಕೋರ್ಸಸ್. BCA ಮಾಡ್ಬೋದು, ಇಲ್ಲ ಡಿಗ್ರಿ BSc ಮಾಡ್ಬೋದು, ಇಲ್ಲ ಇಂಜಿನಿಯರಿಂಗ್ CS ರಿಲೇಟೆಡ್ ಹೋದ್ರೆ ಬೆಸ್ಟ್ ಇರುತ್ತೆ. ಇಲ್ಲಾಂದ್ರೆ ಬೇರೆದು ತಗೋಬಹುದು, ತಗೊಳಕ್ ಆಗಲ್ಲ ಅಂತಲ್ಲ, ಇಂಜಿನಿಯರಿಂಗ್ ಹೋಗ್ಬೋದು ಅಷ್ಟೇ. ಈಗ SSLC ಮಕ್ಕಳು ಈಗ ಇನ್ನೇನೊಂದು 1-2 ತಿಂಗಳು ನಂತರ ಒಂದು ಎಕ್ಸಾಮ್ ಅನ್ನ ಎದುರಿಸ್ತಾರೆ. ಸೊ ಮೆಟ್ರಿಕ್ಯುಲೇಷನ್ಸ್ ಇದನ್ನ, ಸೊ ಇದಕ್ಕೆ ನೀವು ಮಕ್ಕಳಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಸೊ ಅವರ ತಯಾರಿ ಯಾವ ರೀತಿ ಇರಬೇಕು? ಸೊ ನಂತರ PUC ಹೋಗ್ಬೇಕು, ನಾನು ರ್ಯಾಂಕಿಂಗ್ ಮಾಡ್ಬೇಕು, ಈ ತರ ಒಂದು ಗೋಲ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಈಗ 10th ಓದ್ತಿರುವಂತ ಮಕ್ಕಳಲ್ಲಿ 2 ತರ ಕೆಟಗರಿ ಮಕ್ಕಳು ಇರ್ತಾರೆ. ಒಂದು ಟೈಪ್ ಆಫ್ ಮಕ್ಳು ಹೆಂಗಿರ್ತಾರೆ ಅಂದ್ರೆ, ಸೊ ನನಗೆ ಓದ್ತಾ ಇದ್ದೀನಿ, ಎಷ್ಟು ಮಾರ್ಕ್ಸ್ ಬರುತ್ತೋ ಗೊತ್ತಿಲ್ಲ ನನಗೆ, SSLC ಪಾಸ್ ಆಗ್ತೀನಿ, ಪಾಸ್ ಆಗಿ ಮುಂದಕ್ಕೆ ಹೋಗ್ತೀನಿ. ಸೊ ಒಂದು ಕೆಟಗರಿ ಮಕ್ಳು ಇರ್ತಾರೆ. ಇನ್ನೊಂದು ಟೈಪ್ ಆಫ್ ಮಕ್ಳಲ್ಲಿ ಹೆಂಗಿರ್ತಾರೆ, ನಾನು ತುಂಬಾ ಚೆನ್ನಾಗಿ ಓದ್ತಾ ಇದ್ದೀನಿ, ನನಗೆ ಇಷ್ಟೇ ಮಾರ್ಕ್ಸ್ ಬರುತ್ತೆ, ಈ ಮಾರ್ಕ್ಸ್ ನಾನು ತಗೊಂತೀನಿ ಅನ್ನೋ ಮಕ್ಳು ಇರ್ತಾರೆ. ಸೊ ಇಬ್ರಿಗೂ ಒಂದೇ ಮಾನದಂಡ ಆಗಲ್ಲ, ಇಬ್ರಿಗೂ ಆಗಲ್ಲ. ಸೊ ಯಾರು ತುಂಬಾ ಮಾರ್ಕ್ಸ್ ಸ್ಕೋರ್ ಮಾಡ್ಲೇಬೇಕು, ನಾನು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೇಕು, ಸ್ಟೇಟ್ ರ್ಯಾಂಕ್ ಪಡ್ಕೋಬೇಕು ನಾನು ಅನ್ನೋ ಆಸೆ ಇಟ್ಕೊಂಡಿರೋ ಮಕ್ಕಳು, ನನ್ನ ಸಜೆಷನ್ ಏನಂದ್ರೆ ನೋಟ್ಸ್ ಹಿಂದೆ ಬೀಳ್ಬೇಡಿ. ನೋಟ್ಸ್ ಅನ್ನೋದು ಅವತ್ತಿನ ಎಕ್ಸಾಮಿನೇಷನ್ಗೆ ಮಾಡುವಂತ ಬೇಸಿಕ್ ಪ್ರಿಪರೇಷನ್, ಅದು ಅಲ್ಟಿಮೇಟ್ ಪ್ರಿಪರೇಷನ್ ಅಲ್ಲ. ನೋಟ್ಸ್ ಬೇಸಿಕ್, ಟೆಕ್ಸ್ಟ್ ಬುಕ್ ಈಸ್ ಅಲ್ಟಿಮೇಟ್. ನೀವು NCERT ಟೆಕ್ಸ್ಟ್ ಬುಕ್ ಏನಿದೆ, ನಿಮ್ಮ ಸಿಲೆಬಸ್ ಏನ್ ಕೊಟ್ಟಿದ್ದಾರೆ, ಆ ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಪ್ರತಿಯೊಂದು ವರ್ಡ್ಸ್, ಪಾಯಿಂಟ್ಸ್, ಲೆಟರ್ಸ್ ಏನಿದೆ, ಸೆಂಟೆನ್ಸ್ ಗಳೇನಿದೆ, ಅಷ್ಟನ್ನು ಅಚ್ಚುಕಟ್ಟಾಗಿ ಓದಿ ತಿಳ್ಕೊಂಡಿದ್ರೆ ನೀವು SSLC ಎಕ್ಸಾಮಿನೇಷನ್ ಅಲ್ಲಿ 625ಗೆ 625 ಸ್ಕೋರ್ ಮಾಡಬಹುದು. ಸೊ ಇಟ್ಸ್ ಟೆಕ್ಸ್ಟ್ ಬುಕ್ ಅನ್ನ ಓದಿ ನೋಟ್ಸ್ ಅಂತ ನೀವು ಹೇಳಿ. ಹೌದೌದು. ಪೇರೆಂಟ್ಸ್ ಗೇನು ಇದನ್ನ ಸಜೆಸ್ಟ್ ಮಾಡ್ತೀರಾ? ಸೊ ಓಕೆ, ಮಗುದಾಯ್ತು, ಮಗು ಓದ್ತಾ ಇದೆ, ಪೇರೆಂಟ್ಸು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದಾರೆ ಮಗುವನ್ನ ಓದುವಿಗೆ. ಇನ್ನು 2 ತಿಂಗಳು ಅಥವಾ 2.5 ತಿಂಗಳು ದಯಮಾಡಿ ಎಲ್ಲಾ ಪೇರೆಂಟ್ಸ್ಗೂ ನನ್ನ ಸಜೆಷನ್ ಏನಂದ್ರೆ, ಈ ಟಿವಿ ಮತ್ತೆ ಮೊಬೈಲ್ ಏನಿದೆ ಇದನ್ನ ನೀವು ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ. ನೀವ್ ಯಾವಾಗ ಯೂಸ್ ಮಾಡೋದ್ ಕಮ್ಮಿ ಮಾಡ್ತೀರಾ, ಆ ಮಕ್ಳು ಯೂಸ್ ಮಾಡೋದ್ ಕಮ್ಮಿ ಮಾಡ್ತಾರೆ ಆಟೋಮೆಟಿಕಲಿ. ಟಿವಿ ನೋಡ್ತಾ ಇದ್ದೀರಾ, ನೋಡ್ತಾ ಇರೋ ಟಿವಿನಲ್ಲಿ ಸೀರಿಯಲ್ ಬರ್ತಾ ಇದೆ, ಬಿಗ್ ಬಾಸ್ ಬರ್ತಾ ಇದೆ, ಆಟೋಮೆಟಿಕಲಿ ಅವ್ರ ವಾಯ್ಸ್, ಆ ಟಿವಿನಲ್ಲಿ ಬರ್ತಿರೋ ವಾಯ್ಸ್ ಕಡೆ ಅಟ್ರಾಕ್ಟ್ ಆಗೇ ಆಗ್ತಾರೆ ಮಕ್ಕಳು. ಸೊ ಆ ಕಡೆ ಟರ್ನ್ ಆಗೇ ಆಗ್ತಾರೆ, ಡಿಸ್ಟರ್ಬ್ ಆಗೇ ಆಗ್ತಾರೆ. ಸೊ ಬೆಟರ್ ನೀವು ಮಕ್ಕಳು ಓದೋ ಟೈಮಲ್ಲಿ ಟಿವಿ ಅಥವಾ ಮೊಬೈಲ್ ಇಂದ ನೀವು ದೂರ ಇದ್ರೆ
ಮಕ್ಕಳು ದೂರ ಇರ್ತಾರೆ. ಇಟ್ಸ್ ಸಿಂಪಲ್ ಏನಂತಂದ್ರೆ ಮಗು ಓದೋದಿಕ್ಕೆ ಆ ಒಂದು ಎನ್ವಿರಾನ್ಮೆಂಟ್ ನೀವು ಕ್ರಿಯೇಟ್ ಮಾಡ್ಕೊಡಿ. ಮಾಡ್ಕೊಡಿ. ಡಿಸ್ಟರ್ಬ್ ಮಾಡ್ತಿರೋ 2 ಪಾಯಿಂಟ್ ಹೇಳಿದೀನಿ ಅಷ್ಟೇ. ಅಷ್ಟೇ ತುಂಬಾ ಇದೆ, ಜಗಳ ಆಡೋದು ಅವೆಲ್ಲ ಇದೆ. ನಾನ್ ಪರ್ಸನಲ್ ವಿಚಾರಗಳಿಗೆ ಹೋಗ್ತಾ ಇಲ್ಲ. ನಾನ್ ಹೇಳ್ತಿರೋದು ಟೆಕ್ನಿಕಲಿ ಏನು ಡಿಸ್ಟರ್ಬ್ ಮಾಡತ್ತೆ ಮಗುನ, ಆ ಮಗು ಡಿಸ್ಟರ್ಬ್ ಮಾಡುವಂತ 2 ಫ್ಯಾಕ್ಟರ್, ಒಂದು ಟಿವಿ, ಇನ್ನೊಂದು ಮೊಬೈಲ್. ಸೊ ಡಿಸಿಪ್ಲಿನ್ ಡಿಗ್ನಿಫೈ ಆಗಿ ನೀವು ಬಿಹೇವ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಪೇರೆಂಟ್ಸ್ ನೀವೇನ್ ಅನ್ಕೊಂಡಿದೀರಾ, ನಿಮ್ಮ ಮಗು ಬಗ್ಗೆ ಏನ್ ಕನ್ಸ್ಕೊಂಡಿದೀರಾ, ನನ್ನ ಮಗಳು ಹಿಂಗ ಆಗ್ಬೇಕು, ನನ್ನ ಮಗ ಹಿಂಗ ಆಗ್ಬೇಕು, ಸೊ ಡಾಕ್ಟರ್ ಆಗ್ಬೇಕು, ವೈಟ್ ಕೋಟ್ ಅಲ್ಲಿ ನೋಡ್ಬೇಕು ನನ್ನ ಮಗನ್ನ, ಸೊ ಇಂಜಿನಿಯರಿಂಗ್ ಅಲ್ಲಿ ಟಾಪ್ ಮೋಸ್ಟ್ IIT ಕಾಲೇಜ್ಗಳಿಗೆ ಹೋಗಿ ಸೇರ್ಕೋಬೇಕು, ಸೊ ಒಳ್ಳೆ ಸ್ಯಾಲ್ರಿ ತಗೋಬೇಕು, ಸೊ ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ನನ್ನ ಮಗ ನನ್ನ ಮಗಳು ಅಂತ ನೀವೇನ್ ಕನ್ಸ್ ಕಾಣ್ತಾ ಇದೀರಿ, ಆ ಕನಸಿಗೆ ನೀವು ಪೂರಕವಾಗಿ ಮಕ್ಕಳ ಜೊತೆ ಬಿಹೇವ್ ಮಾಡಿ, ಇಂಟ್ರಾಕ್ಟ್ ಮಾಡಿ, ಅದಕ್ಕೆ ಬೇಕಾಗಿರೋ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಡಿ. ಖಂಡಿತ. ಸೊ ಅದು ಅವರಲ್ಲಿರುವಂತ ಎಲ್ಲಾ ಡೌಟ್ ಗಳನ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡಿ. ಕರೆಕ್ಟ್. ಅವಾಗ ಮಗು ಪಾಸಿಟಿವ್ ಆಗಿ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗುತ್ತೆ. ಸೊ ಈಗ ನಂತರ ಈಗ ಒಂದು ಎಕ್ಸಾಮ್ ಇದನ್ನೆಲ್ಲ ಮಾತಾಡಿದ್ವಿ. ಸೊ ಅಲ್ಟಿಮೇಟ್ ಈಗ PU ಬಗ್ಗೆ, ಆಫ್ಟರ್ SSLC PU ಬಗ್ಗೆ ನಾವು ಮಾತಾಡ್ತಾ ಇರೋದ್ರಿಂದ, ಸೊ ಈಗ ಮಕ್ಕಳು ಮತ್ತೆ ಪೋಷಕರಿಗೆ ಕಾಲೇಜು ಅಂತಕ್ಕಂತ ವಿಚಾರ ಆಯ್ಕೆ ಮಾಡ್ಬೇಕಾದಾಗ PU ಕಾಲೇಜಿನ ಯಾವ ಅವರು ಒಂದು ಮಾನದಂಡವನ್ನು ಇಟ್ಕೊಂಡು ಆಯ್ಕೆ ಮಾಡ್ಕೋಬೇಕು? ಸೊ ಸಿಂಪಲ್ ಬೇಸಿಕ್ ನಾವು ಮಾತಾಡೋದಂದ್ರೆ ಇವತ್ತಿನ ಸಿಚುಯೇಷನ್ ಅಲ್ಲಿ PU ಕಾಲೇಜುಗಳು ಹೇಗಾಗಿದೆ ಅನ್ನೋದು ನಾವೆಲ್ಲ ನೋಡಿದೀವಿ. ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೋಗಿದೆ. ಎವ್ರಿಥಿಂಗ್ ಇಸ್ ಎ ಬಿಸ್ನೆಸ್, ಎಜುಕೇಶನ್ ಇಸ್ ಎ ಬಿಸ್ನೆಸ್ ಆಗೋಗಿದೆ. ಇದು ಸರ್ವಿಸ್ ಸೆಕ್ಟರ್ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಸೆಲೆಕ್ಟ್ ಮಾಡುವಾಗ PU ಕಾಲೇಜನ್ನ ಸೆಲೆಕ್ಟ್ ಮಾಡುವಾಗ ನನ್ನ ಸಜೆಷನ್ ಏನಂದ್ರೆ, ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಒಂದು 10 to 20% ಮಾತ್ರ ಎಫೆಕ್ಟಿವ್ ಆಗಿರುತ್ತೆ. ಇನ್ಫ್ರಾಸ್ಟ್ರಕ್ಚರ್, ಕಾಲೇಜಿನ ಇನ್ಫ್ರಾಸ್ಟ್ರಕ್ಚರ್. ಇನ್ನು 80% ಅಲ್ಲಿ 80% ನಾವು ಸೆಲೆಕ್ಟ್ ಮಾಡಿ, ಉಳಿದಿದ್ದ 80% ಅಲ್ಲಿ ನಾವು ಅಲ್ಲಿರುವಂತ ಫ್ಯಾಕಲ್ಟಿಗಳನ್ನ ನಾವು ನೋಡ್ಬೇಕು. ಯಾರು ಫ್ಯಾಕಲ್ಟಿ ಇದ್ದಾರೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಸೊ ಯಾವ್ಯಾವ ಕೋರ್ಸ್ಗಳಿಗೆ ಅವರು ಟೀಚ್ ಮಾಡಿದ್ದಾರೆ, ಅದನ್ನೆಲ್ಲ ನಾವು ನೋಡಿ ತಿಳ್ಕೊಂಡು ಮಾತಾಡಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ಕೂಲಂಕುಷವಾಗಿ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಆ ಕಾಲೇಜ್ಗೆ ಜಾಯಿನ್ ಮಾಡಿಸೋಗ ಅಥವಾ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಯಾರೋ 3ನೇ ವ್ಯಕ್ತಿ, ಯಾರೋ ಒಬ್ರು ನಿಮ್ಮ ಫೇವರ್ ಇರುವಂತ ಯಾರೋ ಒಬ್ರು ಹೈಸ್ಕೂಲ್ ಟೀಚರು ಅಥವಾ ಯಾರೋ ಒಬ್ರು ಬಂದು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣನೇ ನೀವು ಹೋಗಿ ಸೇರಿಸ್ಬೇಡಿ. ನೀವು ಸೇರಿಸುವಂತ ಜಾಗದಲ್ಲಿ ಒಂದು 5-6 ಕಾಲೇಜ್ಗಳಿದ್ರೆ ಎಲ್ಲಾ ಕಾಲೇಜ್ಗಳಿಗೂ ವಿಸಿಟ್ ಮಾಡಿ. ಆ ಕಾಲೇಜ್ಗಳಲ್ಲಿರೋ ಫೆಸಿಲಿಟಿಗಳನ್ನ, ಫೆಸಿಲಿಟಿ ಅಂದ್ರೆ ಫಿಸಿಕಲ್ ಫೆಸಿಲಿಟೀಸ್ ಎಲ್ಲ ನಾನು ಕೇಳ್ತಾ ಇರೋದು, ನಿಮ್ಮ ಮಗುವಿನ ಎಜುಕೇಶನ್ಗೆ ಪೂರಕವಾಗಿರುವಂತ ಫೆಸಿಲಿಟೀಸ್ ಅಂದ್ರೆ ಯಾವುದು, ಫ್ಯಾಕಲ್ಟಿ ಇರ್ಬೋದು, ಟೆಕ್ಸ್ಟ್ ಬುಕ್ಸ್ ಇರ್ಬೋದು, ಯಾವ ಬುಕ್ಸ್ ರೆಫರ್ ಮಾಡ್ತಾ ಇದ್ದಾರೆ, ಸೊ ಎಷ್ಟು ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ ಅದನ್ನ ನೀವು ನೋಡ್ಕೊಳ್ಳೇಬೇಕು. ಆಮೇಲೆ ಒಂದು ಸೆಕ್ಷನ್ ಅಲ್ಲಿ ನಿಮ್ಮ ಮಗುನ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂದ್ರೆ, ಸೊ ಎಷ್ಟು ಸ್ಟೂಡೆಂಟ್ ನ ಕೂರಿಸ್ತಾ ಇದಾರೆ, ಒಂದ್ ಸೆಕ್ಷನ್ ಅಲ್ಲಿ 50-60 ಜನನ ಕೂರಿಸ್ತಾ ಇದಾರ, ಆಗ ನಿಮ್ಮ ಮಗುಗೆ ಕಾನ್ಸಂಟ್ರೇಟ್ ಮಾಡಕ್ ಆಗತ್ತಾ, ಇಂಡಿವಿಜುವಲ್ ಕಾನ್ಸಂಟ್ರೇಟ್ ಮಾಡಕ್ ಆಗತ್ತಾ? ಒಂದ್ ಸೆಕ್ಷನ್ ಅಲ್ಲಿ 60 ಮಕ್ಳು ಕೂತಿದ್ರೆ ನಿಮ್ಮ ಮಗುನ ಕಾನ್ಸಂಟ್ರೇಟ್ ಮಾಡಬಹುದಾ, ಅದನ್ನ ಯೋಚನೆ ಮಾಡಿ. ಅದೇ ಒಂದ್ ಸೆಕ್ಷನ್ ಅಲ್ಲಿ 30 ಜನ ಕೂತಿದ್ರೆ ನಿಮ್ಮ ಮಗುನ ಕಾನ್ಸಂಟ್ರೇಟ್ ಮಾಡಬಹುದಾ, ಯೋಚನೆ ಮಾಡಿ. ಯಾವ್ದು ಬೆಟರ್? ಸೊ 60 ಜನ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಕ್ ಆಗತ್ತಾ? ಆಗಲ್ಲ, ಕಷ್ಟ ಆಗತ್ತೆ 60 ಜನನು ಕಾನ್ಸಂಟ್ರೇಟ್ ಮಾಡೋದು. ಅದೇ ನೀವು 30 ಮಕ್ಳನ್ನ ಒಂದ್ ಸೆಕ್ಷನ್ ಅಲ್ಲಿ ಕೂರಿಸ್ಕೊಂಡಾಗ ಆರಾಮ ಕಾನ್ಸಂಟ್ರೇಟ್ ಮಾಡಬಹುದು. ಸೊ ಮಿನಿಮಮ್ ಸ್ಟ್ರೆಂತ್ ನ ಹೊಂದಿರುವಂತ ಕಾಲೇಜ್ಗಳೇನಿದೆ ಆ ಕಾಲೇಜ್ಗಳನ್ನ ನೀವು ಆದಷ್ಟು ಆಯ್ಕೆ ಮಾಡ್ಕೊಳ್ಳಿ. ಅವಾಗ ಏನಾಗತ್ತೆ, ಅವರು ಮಿನಿಮಮ್ ಸ್ಟ್ರೆಂತ್ ಇರೋದ್ರಿಂದ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನೇ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಇನ್ನೊಂದು, ಆಲ್ರೆಡಿ ಡೆವಲಪ್ ಆಗಿದೆ, ಆಲ್ರೆಡಿ ಬೆಳೆದು ಬಿಟ್ಟಿದೆ ಕಾಲೇಜು, ತುಂಬಾ ಹೆಸರು ಮಾಡಿದೆ, ಜಾಸ್ತಿ ಜನ ಮಕ್ಕಳು ಅಲ್ಲಿ ಹೋಗಿ ಸೇರ್ಕೊಂತ ಇದ್ದಾರೆ ಅಂತ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗಿ ಬೀಳ್ಬೇಡಿ. ನೀವ್ ಹೇಳೋದು ಸಿಂಪಲ್ ಆಗಿ ಏನಂದ್ರೆ, ಈಗ ಫ್ಯಾಕಲ್ಟೀಸ್ ನ ಅಬ್ಸರ್ವ್ ಮಾಡಿ, ಸೊ ಅವ್ರು ಯಾವ ರೀತಿ ಫೋಕಸ್ ಮಾಡ್ತಾರೆ, ಸೊ ಏನು ಪ್ರೋಗ್ರೆಸಿವ್ ಇದೆ, ಮಕ್ಕಳುಗಳನ್ನ ಅವರು ಇಂಡಿವಿಜುವಲ್ ಆಗಿ ಅವರು ಏನೇನು ಯಾವ ರೀತಿ ಓದ್ತಾ ಇದಾರೆ ಏನು ಅಂತ ಹೇಳಿ ಅನಲೈಸ್ ಮಾಡೋದಿರ್ಬೋದು. ಸೊ ಅದನ್ನ ಕಂಪ್ಲೀಟ್ ಇದನ್ನ ಪ್ರೊವೈಡ್ ಮಾಡೋದಿದ್ರೆ ಮಾತ್ರ ಸೇರ್ಕೊಳ್ಳಿ ಅಂತ ನೀವು ಬೆಸ್ಟ್ ಸಜೆಷನ್ ಮಾಡ್ತೀರಾ.
ಸೊ ಈಗ ಬೇಸಿಕ್ ಆಗಿ ನಾವೊಂದಿಷ್ಟು ಸ್ಮಾಲ್ ಸ್ಕೇಲ್ ಇದ್ರಲ್ಲಿ ಚರ್ಚೆ ಮಾಡಿದೀವಿ, ನಾವೇ ಕಂಪ್ಲೀಟ್ ಏನ್ ಚರ್ಚೆ ಮಾಡಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ಸೊ ನೀವು ಫೈನಲ್ ಆಗಿ ಇನ್ನೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ನೀವೊಂದು ಈ ಒಂದು ವಿಡಿಯೋ ಮುಖಾಂತರ ಏನ್ ಹೇಳ್ಬೋದು? ಈಗ ನಾವ್ ಡಿಸ್ಕಷನ್ ಮಾಡಿರೋದ್ರಲ್ಲಿ ಪೇರೆಂಟ್ಸ್ ಗಳಿಗೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಜನಕ್ಕೆ ಅವೇರ್ನೆಸ್ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಯಾರಿಗೆ ಅವೇರ್ನೆಸ್ ಇಲ್ವೋ ಅವ್ರ ಬಗ್ಗೆ ಅವ್ರಿಗೆ ನಾವು ತಿಳಿಸುವಂತ ಜವಾಬ್ದಾರಿ ನಮ್ದು. ಅವೇರ್ನೆಸ್ ಇಲ್ದಲೇ ಇರುವಂತ ಪೇರೆಂಟ್ಗಳಿಗೆ, ಖಂಡಿತ ಏನು ಗೊತ್ತಿಲ್ಲದಲೇ ಇರೋ ಪೇರೆಂಟ್ಗಳಿಗೆ ನಾವು ತಿಳಿಸುವಂತ ಜವಾಬ್ದಾರಿ ನಮ್ದು. ಆ ಜವಾಬ್ದಾರಿ ನಾವು ಮಾಡ್ತಾ ಇದೀವಿ ಅಷ್ಟೇ. ಅದಕ್ಕೊಂದು ವೇದಿಕೆ ಮಾಡ್ಕೊಟ್ಟಿದ್ರೆ ಆ ವೇದಿಕೆಯಲ್ಲಿ ನಾನು ಎಲ್ಲಾ ಜನಗಳಿಗೆ ತಿಳಿಸಿ ಹೇಳ್ತಾ ಇದೀನಿ. ಕಾಲೇಜನ್ನ ಸೆಲೆಕ್ಟ್ ಮಾಡುವಾಗ ದೊಡ್ಡ ಕಾಲೇಜು ಚಿಕ್ಕ ಕಾಲೇಜು ಅಂತ ನೋಡ್ಬೇಡಿ, ಹಳೇ ಕಾಲೇಜು ಹೊಸ ಕಾಲೇಜು ಅಂತ ನೋಡ್ಬೇಡಿ. ಕಡಿಮೆ ಸ್ಟ್ರೆಂತ್ ಇದ್ದು ಹೊಸ ಕಾಲೇಜು ತುಂಬಾ ಕಾನ್ಸಂಟ್ರೇಟ್ ಮಾಡುತ್ತೆ ಅಂದ್ರೆ ದಯಮಾಡಿ ಅಲ್ಲಿ ಸೇರಿಸಿ. ಯಾಕೆಂದ್ರೆ ಹೊಸ ಕಾಲೇಜ್ನವ್ರಿಗೆ ರಿಸಲ್ಟ್ ಬೇಕಾಗೇ ಆಗಿರುತ್ತೆ. ಅವರು ಎಕ್ಸಿಸ್ಟ್ ಆಗ್ಬೇಕು, ಅವ್ರ ಕಾಲೇಜ್ ಉಳಿಬೇಕು ಅಂತಂದ್ರೆ ಅವ್ರ ಹಾರ್ಡ್ ವರ್ಕ್ ಮಾಡ್ಲೇಬೇಕಾಗುತ್ತೆ. ಸೊ 30 ಮಕ್ಕಳನ್ನ ಒಂದ್ ಸೆಕ್ಷನ್ಗೆ ನೀನು ಅಡ್ಮಿಷನ್ ಮಾಡ್ಕೊಂಡು ಅವ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಒಳ್ಳೆ ರಿಸಲ್ಟ್ಗೋಸ್ಕರ ಕೆಲಸ ಮಾಡುವಂತ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾವು ಮಾಡ್ತಿರೋದು ಅದೇ ಕೆಲ್ಸನೇ. ನಮ್ಮ ನ್ಯೂ ರೆಸೊನೆನ್ಸ್ PU ಕಾಲೇಜಿನಲ್ಲಿ ನಾವೇನ್ ಮಾಡ್ತಿದ್ವಿ, ಒಂದು ಸೆಕ್ಷನ್ ಅಲ್ಲಿ 30 ಮಕ್ಕಳನ್ನ ಮಾತ್ರ ತಗೊಂತಾ ಇದೀವಿ. ಸೊ 30 ಮಕ್ಕಳನ್ನ ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಆಮೇಲೆ ಒಂದು ಸೆಟ್ ಆಫ್ ಫ್ಯಾಕಲ್ಟೀಸ್ ನಮ್ಮಲ್ಲಿ ಇದಾರೆ, ಅವರು ಕಂಟಿನ್ಯೂಸ್ ಆಗಿ ನಮ್ಮಲ್ಲೇ ಉಳ್ಕೊತಾರೆ, ಚೇಂಜ್ ಆಗ್ತಾ ಇರಲ್ಲ ಕಾಲೇಜಿನಲ್ಲಿ ಲೆಕ್ಚರರ್ಗಳು. ಸಪೋಸ್ ಅವ್ರ ಪರ್ಸನಲ್ ಇಶ್ಯೂಸ್ ಇಂದ ಏನಾದ್ರು ಚೇಂಜಸ್ ಆದ್ರೆ ಮಾತ್ರ ಚೇಂಜ್ ಆಗುತ್ತೆ, ಬಿಟ್ರೆ ಯಾವುದೇ ಕಾಲೇಜಿನ ವಾತಾವರಣ ಚೇಂಜ್ ಮಾಡುವಂತ ಆಪ್ಷನ್ಸ್ ನಾವು ಮಾಡ್ಕೊಡೋದೇ ಇಲ್ಲ. ಸೊ ಯಾರು ಮಕ್ಕಳ ಜೊತೆ ಕನೆಕ್ಟ್ ಆಗಿರ್ತಾರೆ ಲೆಕ್ಚರರ್ಗಳು, ಆ ಲೆಕ್ಚರರ್ಗಳೇ ಕೊನೆವರೆಗೂ ಇರ್ತಾರೆ, ನಿಮ್ ಮಗು PUC ಮುಗಿಸೋವರೆಗೂ ಇರ್ತಾರೆ. ಸೊ ಈ ತರದೊಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಟ್ಟಿದೀವಿ. ಹಾಗಾಗಿ ನಮ್ಮಲ್ಲಿ ಈ ವರ್ಷದ ಎನ್ಕ್ವೈರೀಸು ಆಲ್ರೆಡಿ ಶುರುವಾಗಿದೆ. ಸೊ 30 ಮಕ್ಕಳು ರಿಜಿಸ್ಟರ್ ಆಗಿದ್ದಾರೆ. ಇನ್ 30 ಮಕ್ಕಳಿಗೆ ಮಾತ್ರ ನಾವು ಈಗ ಸರ್ಚ್ ಮಾಡ್ತಾ ಇದೀವಿ. ಒಳ್ಳೆ ಮಕ್ಕಳು ಯಾರು ನಮಗೆ ಸಪೋರ್ಟಿವ್ ಆಗಿರ್ತಾರೆ, ಆ ಸಪೋರ್ಟಿವ್ ಆಗಿರುವಂತ ಮಕ್ಕಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರೋ ಎಲ್ಲಾ ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ ಒಂದು ಒಳ್ಳೆ ರಿಸಲ್ಟ್ ತಂದು ಕೊಡುವಂತ ಜವಾಬ್ದಾರಿ ನಮ್ಗಿರುತ್ತೆ. ಸೊ ಅದನ್ನ ನಾವು ಮಾಡೇ ಮಾಡ್ತೀವಿ, ಆ ಕಾನ್ಫಿಡೆನ್ಸ್ ನಮ್ಗಿದೆ. ಓಕೆ, ಫೈನ್. ಈಗ ಸಾಕಷ್ಟು SSLC ರಿಲೇಟೆಡ್, ಈಗ ಆಫ್ಟರ್ SSLC ಈ ಒಂದು ಸೆಷನ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಅಂತ ಅನ್ಕೊಂಡು ಇನ್ನೂ ಇದೆ, ಅದನ್ನ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗೋಣ. ಸೊ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಸೊ ನಂಬರ್ ನಾನು ಮೆನ್ಷನ್ ಮಾಡಿದೀನಿ. ಸೊ ಖಂಡಿತ ನೀವು ಹೆಚ್ಚಿನ ಒಂದು ಮಾಹಿತಿಗಾಗಿ ಆಫ್ಟರ್ SSLC and PU ರಿಲೇಟೆಡ್, ಈಗ ನೀವೇನಾದ್ರೂ ಕಾಲೇಜ್ ಸೇರ್ಕೋಬೇಕು ಅಂದ್ರೂ ಕೂಡ ನೀವು ನ್ಯೂ ರೆಸೊನೆನ್ಸ್ ಕಾಲೇಜ್ಗೆ ಸಂಪರ್ಕ ಮಾಡಬಹುದು. ರಮೇಶ್ ಸರ್ನ ನಂಬರ್ ಕೊಟ್ಟಿದ್ದೀನಿ. ಸೊ ತಿಪ್ಟೂರು ಅಕ್ಕಪಕ್ಕ ಏನು ತಾಲೂಕುಗಳಿದೆ ಅಲ್ಲಿಂದ ಮತ್ತೆ ತಿಪ್ಟೂರಿಗೆ ಸಂಬಂಧಪಟ್ಟಂತ ಎಷ್ಟೇ ಒಂದು ವಿದ್ಯಾರ್ಥಿಗಳಿದ್ರು ಕೂಡ ಅವ್ರನ್ನ ಸಂಪರ್ಕ ಮಾಡಿ ಇಲ್ಲಿ ಸೇರ್ಕೊಳ್ಳಿ, ನಿಮ್ಮ ಒಂದು ಉಜ್ವಲವಾದಂತ ಭವಿಷ್ಯವನ್ನ ನೀವು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನವಿ ಟೈಮ್ಸ್ ಅನ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು.